ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ನಿಂತಿರೋರು ಒಬ್ರ ಇಬ್ರ? ಒಂದ್ ಕಡೆ ಪರಮೇಶ್ವರ್ ಸಾಹೇಬ್ರು ಗೃಹ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋ ಅಸಮಾಧಾನ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿ.ಟಿ. ರವಿ ಕೇಸ್ನಲ್ಲಿ ಇದೆಯಂತೆ. ಹೌದೋ ಎಲ್ಲೋ ರಘುದೊಡ್ಡೇರಿಯವರು ಉತ್ತರ ಕೊಡ್ಲಿ. ಸತೀಶ್ ಜಾರಕಿಹೊಳಿ ಅವರಿಗಂತೂ ಮೊದಲ ದಿನದಿಂದನೇ ಅಸಮಾಧಾನ. ಯಾಕೆ ಬೇಕೋ ಬೇಡವೋ ಪದೇ ಪದೇ ಬೆಳಗಾವಿ ಪಾಲಿಟಿಕ್ಸ್ ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹಸ್ತಕ್ಷೇಪ. ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರ ಅಸಮಾಧಾನ ಗೊತ್ತೇ ಇದೆ. ಎಲ್ಲಿ ಕುರ್ಚಿಯಿಂದ ಕೆಳಗಿಳಿಯೋ ರೀತಿಯಲ್ಲಿ ಹಠಕ್ ಬೀಳ್ತಾರೋ ಡಿ.ಕೆ. ಶಿವಕುಮಾರ್ ಅವರು ಅನ್ನೋದು. ಹೀಗಾಗಿ ಬಹುತೇಕ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು, ಮತ್ತೊಂದ್ ಕಡೆ ಪರಮೇಶ್ವರ್ ಅವರು, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅಂಡ್ ಟೀಮ್ ಇವರೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ನಿಂತಿದ್ದಾರ. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ವರ್ಸಸ್ ಆಲ್ ಅದರ್ ಕಾಂಗ್ರೆಸ್ ಮೆನ್ ಅನ್ನೋ ರೀತಿಯಲ್ಲಿ ಆಗಿದೆಯಾ ಅನ್ನೋ ಅನುಮಾನ. ಇದಕ್ಕೆ ಉತ್ತರ ಕೊಡ್ಲಿ ಕಾಂಗ್ರೆಸ್ ವಕ್ತಾರರು, ಡಿಬೇಟ್ ಮಾಡ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ವಕ್ತಾರರು, ವಿಶ್ಲೇಷಣೆ ಮಾಡ್ತಾರೆ. ಸರ್, ಒಂದು ಅನುಮಾನ ಎಲ್ಲಿಗೆ ಬಂದ್ ನಿಂತಿತ್ತು ಅಂದ್ರೆ ಡಿ.ಕೆ. ಶಿವಕುಮಾರ್ ವರ್ಸಸ್ ಅದರ್ಸ್ ಅನ್ನೋ ರೀತಿಯಲ್ಲಿ ಆಗಿದೆಯಾ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವ್ರು ಮಾತನಾಡಿದ್ದಾರೆ. ಬಹುಶಃ ಆ ರಿಯಾಕ್ಷನ್ ಕೇಳಿಸ್ಕೊಂಡು ಚರ್ಚೆ ಮುಂದುವರಿಸಬಹುದು ಅನ್ಸುತ್ತೆ. ನಾವು ಕೂಡುದು ಅಷ್ಟೇ ಕೂಡಿದ್ವಿ, ಚೇಂಜ್ ಆಗ್ತೈತಿ ಡಿ.ಸಿ.ಎಂ ಸಿ.ಎಂ ಅಂತದ ಆ ಪ್ರಶ್ನೆ ಬರ್ದಲ್ರಲ್ಲಿ. ಅದೇ ಹೇಳಿದ್ರಲ್ಲ, ಈಗ ಅಲ್ಲಿ ಬಂದಾಗ ರಾಜಕೀಯ ಬಗ್ಗೆ ಸಂಘಟನೆ ಮುಂದಿನ 28ರಲ್ಲಿ ನಮ್ಮ ಸರ್ಕಾರ ಬರಬೇಕು, ಇವೆಲ್ಲ ಚರ್ಚೆ ಸ್ವಾಭಾವಿಕ ಆಗೇ ಆಗ್ತಾವ. ಆಗೋಲ್ಲ ಅಂತ ಹೇಳಿಕ್ಕೆ ಆಗೋಲ್ಲ. ಎಲ್ಲಿ ಯಾರಿಗಾರಿಗೂ ಅಗ್ರಿಮೆಂಟ್ ಆಗಿ ನಮಗ್ ಗೊತ್ತಿಲ್ಲ, ನಮಗೂ ಅದ್ರ ಬಗ್ಗೆ ಐಡಿಯಾ ಎಲ್ಲ ತಿಳಿದ್ವಿ ಈಗಾಗಲೇ. ಆದ್ರಿಂದ ನಮ್ ಭಾಳ ದೂರ ಇದೀವಿ ನಾವು. ಅಲ್ಲಿ ಏನಾಗಿದೆ, ಏನು 30 ತಿಂಗಳ 60 ತಿಂಗಳ 10 ತಿಂಗಳ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದಿವಿ. ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ, ಅದು ಪ್ರಶ್ನೆ ಇಲ್ಲ. ಮತ್ತೆ ಮುಂದಿನ 28ರಲ್ಲಿ ನಮ್ಮ ಸರ್ಕಾರ ಬರಬೇಕು, ಅದಕ್ಕೆ ಏನೇನ್ ಮಾಡ್ಬೇಕು, ಜವಾಬ್ದಾರಿ ಯಾರ್ದು ಅಂತ ಚರ್ಚೆ ಆಗಿದೆ. ಸರ್, ಮತ್ತೆ ಈಗ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಹಂಗೇನಿದೆಯಾ ಕಂಡೀಷನ್ಸ್? ಕಾಯ್ದೆ ಇದೆ ಇದ್ರೂ ಕೂಡ ಒಂದೊಂದ್ಸಾರಿ ಅನಿವಾರ್ಯ ಸಂದರ್ಭದಲ್ಲಿ ಎಲ್ಲಾ ಕಡೆ ಕೊಟ್ಟಿದ್ದಾರೆ. ಈಗ ಅದನ್ನೇನು ಚೇಂಜ್ ಮಾಡೋ ಸಾಧ್ಯತೆ ಇದೆ? ನಿಮ್ಮ ಒಪಿನಿಯನ್ ಒಂದೇ ಇರಬೇಕಾ ಅಥವಾ ಒಬ್ಬರಿಗೆ 2 ಹುದ್ದೆ ಇರಬೇಕು? ಇಲ್ಲ, ಹಂಗೆ ಹೇಳಕ್ಕಾಗಲ್ಲ. ಒಂದೇ ಹುದ್ದೆ ಅವ್ರಿಗೆ ಸಾಮರ್ಥ್ಯ ಕೆಪಾಸಿಟಿ ಇದ್ರೆ ಕೊಡಬಹುದು, 2 ಕೊಡಬಹುದು. ನೋಡಿ, ರೀಶಫಲ್ ಮಾಡೋದು ಮಟ್ಟೋದು ಎಲ್ಲನೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವ್ರು ತೆಗೆದುಕೊಳ್ಳೋ ನಿರ್ಣಯ. ಯಾರ ಕೈಯಲ್ಲೂ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಅಂದ್ರೆ ಇದು ಒಂದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಅಂತಿಮವಾಗಿ ಹೈಕಮಾಂಡ್ ಅವ್ರು ಯಾವತ್ ಬೇಕೋ ಅದ್ ಮಾಡ್ತಾರೆ. ನೋಡಿ, ರೀಶಫಲ್ ಮಾಡೋದು ಇದು ಮಾಧ್ಯಮಗಳ ಕೆಟ್ಟ ಬುದ್ಧಿ ಅನ್ನಿ ಅಥವಾ ಕರ್ತವ್ಯ ಅನ್ನಿ, ರೀಡ್ ಬಿಟ್ವೀನ್ ದ ಲೈನ್ಸ್ ಅನ್ನೋದು ನಮ್ಗೆ ಅದು ಹಾಸ್ ಹೋಗ್ಬಿಟ್ಟಿರುತ್ತೆ. ಇವಾಗ ಅಲ್ಲಿ ಅಗ್ರಿಮೆಂಟ್ ಅದು ಎಷ್ಟಾಗಿದೆಯೋ ಏನೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವ್ರು ಪ್ಲೇನ್ ಆಗಿ ಹೇಳಿದ್ರೆ, ಚಂದ್ರಶೇಖರ್ ಅವರೇ, ನಾವ್ ಹೆಂಗ್ ಯೋಚನೆ ಮಾಡ್ತೀವಿ ಗೊತ್ತಾ ಪತ್ರಕರ್ತರಾಗಿ? ಅಂದ್ರೆ ಅಗ್ರಿಮೆಂಟ್ ಆಗಿಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳ್ತಿಲ್ವಲ್ಲ ಸತೀಶ್ ಜಾರಕಿಹೊಳಿ ಅವರು. ಎಷ್ಟು ಅವಧಿಗೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳೋ ಮೂಲಕ ಆಗಿರಬಹುದು ಅಗ್ರಿಮೆಂಟ್ ಅಂತ ಹೇಳಿ ಹೇಳ್ತಿದ್ದಾರ ಅನ್ನೋ ಅನುಮಾನ ಬಂದ್ಬಿಡುತ್ತೆ. 2 ವಿಚಾರ ಪ್ರಮುಖವಾಗಿ ಪ್ರಸ್ತಾಪ ಆಗಿದೆ ಇಲ್ಲಿ. ಒಂದು ಮೈನ್ ವಿಷಯನ ಡಿವಿಯೇಟ್ ಮಾಡೋದಕ್ಕೆ, ಜನರ ಮನಸ್ಸಿಂದ ತೆಗೆಯೋದಕ್ಕೆ ಮತ್ತೊಂದು ಹಸ್ತಕ್ಷೇಪ. ನೋಡಿ, ಡಿವಿಯೇಷನ್ ಬಸ್ ದರ ಹೆಚ್ಚಳ ಅಲ್ಲ. ಅದು ಹಿಂದೆ 2-3 ದಿವಸದಿಂದ ಏನಾಗಿದ್ದು, ಏನು ಪ್ರಿಯಾಂಕ ಖರ್ಗೆ ಅವರ ನೇರವಾದ, ಏನು ಸಚಿನ್ ಅವರ ಕೊಲೆಯಲ್ಲಿ ಅಥವಾ ಆತ್ಮಹತ್ಯೆಯಲ್ಲಿ ಇವರ ನೇರವಾದ ಹಸ್ತಕ್ಷೇಪ ಇದೆ ಅಂತೇಳಿ ಇವತ್ತು ಅವರ ಕುತ್ತಿಗೆಗೆ ಬಂದಿತ್ತು. AICC ಅವರ ಮಗನ ರಾಜೀನಾಮೆ ತಗೊಳ್ತಕ್ಕಂಥ ತಾಕತ್ತು ಇವತ್ತು ಎಲ್ಲರ ಜನರ ಮನಸ್ಸಲ್ಲಿ ಹೋಗಿದ್ದಾಗ ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರ ತಲೆದಂಡದ ವಿಷಯವನ್ನು ಡಿವೇಟ್ ಮಾಡಬೇಕಿತ್ತು. ಅದಕ್ಕೆ ಬಸ್ ದರವನ್ನು ತಗೊಂಡ್ಬಂದ್ರು, ಈ ಡಿನ್ನರ್ ಅನ್ನು ತಗೊಂಡ್ಬಂದ್ರು. ಇದಾದ್ಮೇಲೆ ಯಾಕೆ ಅಂತ ಹೇಳಿದ್ರೆ ನೋಡಿ, ಮೂಡಾದಲ್ಲಿ ಚೀಫ್ ಮಿನಿಸ್ಟರ್ ಸಿಗಾಕೊಂಡವ್ರೆ, ಅದಾದ್ಮೇಲೆ ಕೊಲೆಗಳಲ್ಲಿ ಆತ್ಮಹತ್ಯೆಗಳಲ್ಲಿ ಮಿನಿಸ್ಟರ್ಗಳು ಸಿಗಾಕೊಂತವ್ರೆ, ಭ್ರಷ್ಟಾಚಾರದಲ್ಲಿ ಮಿನಿಸ್ಟರ್ಗಳು ಸಿಗಾಕೊಂತವ್ರೆ. ಹಿಂಗೆ ಕುಲಗೆಟ್ಟು ಹೋಗಿರ್ತಕ್ಕಂಥ ಈ ಸರ್ಕಾರವನ್ನ ಡಿವೇಟ್ ಮಾಡೋದಕ್ಕೆ ಜನರ ಮನಸ್ಸಿಂದ ಈ ಕಡೆ ಬಸ್ ದರದ ವಿಚಾರವನ್ನು ಎತ್ಕೊಂಡ್ಬರ್ತಾರೆ ದಿನಕ್ಕೊಂದೊಂದು. ಅದಾದ್ಮೇಲೆ ಇಟ್ಟು ಡಿನ್ನರ್ ಮೀಟಿಂಗ್ ತಗೊಂಡ್ಬರ್ತಾರೆ. ಮೊದಲನೇದು. ಎರಡನೇದು ಹಸ್ತಕ್ಷೇಪದ ವಿಚಾರ. ಸತೀಶ್ ಜಾರಕಿಹೊಳಿ ಒಂದೊಂದು ಮಾತಾಡ್ತಿರೋದು ನೋಡಿ. ಸಿ.ಟಿ. ರವಿ ಕೇಸು ಮತ್ತೆ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸಲ್ಲಿ ಏನಂತ ಮಾತಾಡಿದ್ರು, ಇವರು ಏನ್ರಿ ನಡೀತಾ ಇದೆ ಇದ್ರೊಳಗಡೆಗೆ, ಇದನ್ನ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಅಂತ ಹೇಳಿದ್ರು. ಅದ್ರ ಅರ್ಥ ಏನು? ಯಾಕೆ ಅಂತ ಹೇಳಿದ್ರೆ ಇಡೀ ಎಪಿಸೋಡ್ ಅಲ್ಲಿ ಅಲ್ಲಿದ್ದಂತಹ ಎಲ್ಲಾ ಆಫೀಸರ್ಗಳು ಸತೀಶ್ ಜಾರಕಿಹೊಳಿ ಅವರಿಗೆ ರಿಪೋರ್ಟ್ ಮಾಡ್ತಿರ್ಲಿಲ್ಲ, ಗೃಹ ಸಚಿವ ಪರಮೇಶ್ವರ್ಗೆ ರಿಪೋರ್ಟ್ ಮಾಡ್ತಿರ್ಲಿಲ್ಲ. ಯಾರೋ ಒಬ್ಬ ಪ್ರಭಾವ ಸಚಿವ ಅಲ್ಲೋಗು ಇಲ್ಲೋಗು ಅವ್ರಿಗೆ ಕಂಪ್ಲೀಟ್ ಇಡೀ ಜಿಲ್ಲಾ ವ್ಯವಸ್ಥೆನೇ ಅವರಿಗೆ ರಿಪೋರ್ಟ್ ಮಾಡ್ತಾರೆ. ಸಿ.ಟಿ. ರವಿ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಡಿ.ಕೆ. ಶಿವಕುಮಾರ್ ಅದಾದ್ಮೇಲೆ ನೋಡಿ, 6 ತಿಂಗಳಿಂದ ಯಾವ ರೀತಿ ಡಿ.ಕೆ. ಶಿವಕುಮಾರ್ ಅವರು ಬೆಳಗಾವಿನ ರಾಜಕಾರಣದೊಳಗಡೆ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. 6 ತಿಂಗಳ ಮುಂಚೆನೆ ಬೆಳಗಾವಿನ ಜಿಲ್ಲಾಧ್ಯಕ್ಷ ಬದಲಾವಣೆ ಮಾಡಬೇಕು ಅಂತೇಳಿ ಒಂದು ಪಟ್ಟಿ ಹಿಡ್ಕೊಂಡು ಹಸಿಟ್ಕೊಂಡು ಸತೀಶ್ ಜಾರಕಿಹೊಳಿ ಡಿ.ಕೆ. ಶಿವಕುಮಾರ್ ಹತ್ರ ಬಂದ್ರು. 6 ತಿಂಗಳಿಂದ ರೀಸನ್ ಕೊಡ್ತಿಲ್ಲ, ಯಾಕೆ ಮಾಡ್ತಿಲ್ಲ ಅಂತೇಳಿ ಮಾಡ್ತಾ ಇಲ್ಲ. ಒಂದು ಜಿಲ್ಲಾಧ್ಯಕ್ಷ ಮಾಡಕ್ಕಾಗ್ತಾ ಇಲ್ಲ ಸತೀಶ್ ಜಾರಕಿಹೊಳಿ ಅವ್ರಿಗೆ. ಅದಕ್ಕೋಸ್ಕರ ಅದಕ್ಕೆ ಮುಂಚೆ ಏನಾಗಿತ್ತು, ಎಲ್ಲ ಅವರ ಬೆಂಬಲಿಗ MLA ಕರ್ಕೊಂಡು ದಸರಾ ಕೊಟ್ಟಿದ್ರು. ನಕ್ಕಿರ್ಬೇಕು ನಿಮ್ಗೆ ಎಪಿಸೋಡ್ ಯಾಕೆ ಕೊಟ್ಟಿದ್ರು? ಇದೇ ಡಿ.ಕೆ. ಶಿವಕುಮಾರ್ ಮೇಲೆ ಇರ್ತಕ್ಕಂತಹ ಸಿಟ್ಟಿಗೆ
ದಸರಾ ತೋರ್ಸಕ್ಕೆ ಅಂತ ಅಂದ್ರು. ಅದೇ ರೀಡ್ ಬಿಟ್ವೀನ್ ದ ಲಂಚ್ ಅಂತಾನೆ ಹೇಳ್ತಿರೋದು. ಇಲ್ಲಿ ರೀಡ್ ಬಿಟ್ವೀನ್ ಡಿನ್ನರ್ ಅಂಡ್ ಲಂಚ್ ಅಂತ ಆಗ್ತಾ ಇದೆ. ಅದು ಏನೇ ನಡೀತಾ ಇದೆ ಅಂತೇಳಿ ಇವತ್ತು ಕೂಡ ಕೆಪಿಸಿಸಿ ಅಧ್ಯಕ್ಷಗೆ ನೇರವಾಗಿ ದಾವೇದಾರ ಆಗಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರು. ಈ ಬದಲಾವಣೆ ಆದ್ಮೇಲೆ ಯಾವ ಗುಂಪಿಗೆ ಇದು ಹೋಗ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಗುಂಪು ಸೇರ್ತಾ ಇರೋದು, ವ್ಯಕ್ತಿ ಅಲ್ಲ. ಹಾಗಾಗಿ ಇದು ನೇರವಾಗಿ ಡಿ ಕೆ ಶಿವಕುಮಾರ್ ಹಣಿಲಿಕ್ಕೋಸ್ಕರವೇ ಸಿದ್ದರಾಮಯ್ಯನವರ ಗ್ಯಾಂಗ್ ಅವರ ಟೀಮ್ ಮಾಡಿರ್ತಕ್ಕಂಥ ಒಂದು ಇದು. ಸರಿ ಏನಾಗಂದ್ರೆ ಸರ್, ಈಗ ಪರಮೇಶ್ವರ್ ಅವರಿಗೆ ಅಸಮಾಧಾನ ಅಥವಾ ಸತೀಶ್ ಜಾರಕಿಹೊಳಿ ಅವರಿಗೆ ಅಸಮಾಧಾನ, ಬಟ್ ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಡೋ ಸಂದರ್ಭದಲ್ಲಿ ಎಲ್ಲವೂ ಸರಿ ಇದೆ ಅನ್ನೋ ರೀತಿಯಲ್ಲೇ ಇರುತ್ತೆ. ಒಳಗೇನಾಗ್ತಿದೆ ಅನ್ನೋದನ್ನ ವಿರೋಧ ಪಕ್ಷಗಳು ಟೀಕೆ ಮಾಡೋದು ನಿಮ್ ಕರ್ತವ್ಯ ಮಾಡ್ತೀರಿ. ಬಟ್ ನಾಳೆ ದಿನ ಇದು ಅಧಿಕಾರ ಹಸ್ತಾಂತರವೋ ಅಥವಾ ಅಧಿಕಾರ ಬದಲಾವಣೆ ಆಗದೆ ಇದ್ರೆ ಹೆಂಗೆ ಅಂತ ಡಿ ಕೆ ಶಿವಕುಮಾರ್ ಅವರು ಫಾರಿನ್ ಇಂದ ಬಂದ ಮೇಲೆ ಹಂಗೆ ಯಥಾವತ್ತಾಗಿ ಮುಂದುವರೆದ್ರೆ ಆಯ್ತು. ನೀವು ಡೇಟ್ ಕೊಟ್ರಿ ಪದೇ ಹಂಗೆ ಆಗ್ತಾ ಇತ್ತು. ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಚಲವರಾಯ ಸ್ವಾಮಿ ಅವರು ಕೆಂಡ ಕಾರಿದ್ದಾರೆ. ಕುಮಾರಸ್ವಾಮಿ ಅವರು ಭವಿಷ್ಯ ದೇವೇಗೌಡರು ಮಾತಾಡಿದ್ರೆ ಅದ್ರ ಬಗ್ಗೆ ಮಾತಾಡಿ. ಪಕ್ಷದ ನಾಯಕರು ನಾನು ಕೇಳ್ತಿದ್ದೀನಿ ಪ್ರಶ್ನೆ. ಕ್ರೆಡಿಬಿಲಿಟಿ ಅನ್ನೋದು ಪ್ರಶ್ನೆ ಕೇಳಿಸ್ಕೊಳ್ಳಿ. ಕ್ರೆಡಿಬಿಲಿಟಿ ಅನ್ನೋದು ಕುಮಾರಸ್ವಾಮಿ ಅವರ ಶಾಸಕರಲ್ಲಿ ಕೇವಲ ದೇವೇಗೌಡರನ್ನ ಜೊತೆ ಸೇರಿಸಿಕೊಂಡು ಅಸಮಾಧಾನ ಇದೆ. ರಘು ದೊಡ್ಡೇರವರೇ, ಕುಮಾರಸ್ವಾಮಿ ಅವರ ಹೇಳಿಕೆಯ ಕ್ರೆಡಿಬಿಲಿಟಿ ಪ್ರಶ್ನೆ ಬಂದ್ಬಿಡುತ್ತಾ ಅಂತ ಹೇಳಿ ಇವತ್ತು ಹೇಳಿದ್ರು ಚಲವರಾಯ ಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ಕೊಟ್ಟ ಅಷ್ಟು ಭವಿಷ್ಯಗಳ ಡೇಟ್ಗಳು ಕೂಡ ತಲೆ ಕೆಳಗಾಗಿದೆ, ಎಲ್ಲಾ ಬಂಡಲ್ಲು ಅದೇ ಅರ್ಥದಲ್ಲಿ ಮಾತನಾಡಿದ್ದಾರೆ ಅವರು. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅವರೇ ಸ್ವಇಚ್ಛೆಯಿಂದ ಯಾವುದೇ ಹೇಳಿಕೆಗಳು ಹೇಳಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ದಿನನಿತ್ಯ ಕಾಂಗ್ರೆಸ್ ಮುಖಂಡರುಗಳು ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರ್ತಕ್ಕಂಥ ಹೇಳಿಕೆಗಳನ್ನ ಆಧಾರ ಮಾಡಿಕೊಂಡೇ ಮಾತಾಡಿರ್ತಕ್ಕಂಥ. ಉದಾಹರಣೆಗೆ ಒಂದು ಮಾತು ಹೇಳ್ತಾ ಇದ್ದೀನಿ, ತಾವಾಗಲೇ ಸನ್ಮಾನ್ಯ ರಾಜಣ್ಣ ಅವರ ಹೇಳಿಕೆಗಳನ್ನು ತೋರಿಸಿದ್ರಿ. ನಮ್ದು ನ್ಯಾಷನಲ್ ಪಾರ್ಟಿ ಹೈಕಮಾಂಡ್ ಅಂತ ಹೇಳಿ. ನಿಮ್ದು ಹೈಕಮಾಂಡ್ ತೀರ್ಮಾನ ಮಾಡೋದೇ ಆಗಿದ್ರೆ ಯಾಕೆ ಒಂದು ಮುಖ್ಯಮಂತ್ರಿ ವಿಷಯದಲ್ಲಿ 25 ಜನ ಸ್ಟೇಟ್ಮೆಂಟ್ ಕೊಟ್ರಿ? ಕೊನೆಗೆ ಎಲ್ಲಿಯವರೆಗೂ ಆದ್ರೆ ನಮ್ಮ ಬಿಜೆಪಿ ಮಿತ್ರರ ವಿಷಯದಲ್ಲಿ ಮಾತಾಡ್ತಾ ಇದ್ರು ಹೈಕಮಾಂಡ್ ವಿಚಾರದ ಬಗ್ಗೆ, ಗುಂಪುಗಾರಿಕೆ ಬಗ್ಗೆ. ನಿಮ್ಮಲ್ಲಿರ್ತಕ್ಕಂಥ ಗುಂಪುಗಾರಿಕೆ, ನಿಮ್ಮಲ್ಲಿರ್ತಕ್ಕಂಥ ಹೇಳಿಕೆಗಳನ್ನ ಸಮಾಧಾನ ಮಾಡಕ್ಕೆ ಕೇಂದ್ರದಿಂದ ಹೈಕಮಾಂಡ್ ಬರಬೇಕಾಯ್ತು. ಕೇಂದ್ರದಿಂದ ಒಂದು ನಿಮಿಷ ಹೇಳಿದ್ರಿ ಮಾತಾಡುವಾಗ ಮತ್ತೆ ಬರಬಾರ್ದು ಅಂತ ಹೇಳಿ. ಒಂದು ನಿಮಿಷ ಕರೆಕ್ಟ್ ಇದೆ. ರಘು ದೊಡ್ಡೇರಿ ಅವರು ಹೇಳ್ತಿರೋದು ರಘು ದೊಡ್ಡೇರಿ ಅವರೇ ಕರೆಕ್ಟ್ ಇದೆ. ಆಯ್ತು ಕರೆಕ್ಟ್ ಇದೆ. ಅಲ್ಲಿಂದ ಯಾರು ಬರ್ಲಿಲ್ಲ ಸರ್, ಇಲ್ಲಿಂದ ಎಲ್ಲ ಡೆಲ್ಲಿ ಫ್ಲೈಟ್ ಹತ್ಕೊಂಡು ಹೋಗಿದ್ರು ಹೈಕಮಾಂಡ್ ಮೀಟ್ ಮಾಡಕ್ಕೆ. ಕರೆಕ್ಟ್ ಇದೆ ಅವ್ರು ಹೇಳ್ತಿರೋದು. ಅಲ್ಲಿಗೂ ಹೋಗಿದ್ರು, ಆಮೇಲೆ ಅವ್ರ ಹೈಕಮಾಂಡ್ ಇಲ್ಲಿಗೆ ಬಂತು. ಏನಂತ ಅವರು ಎಚ್ಚರಿಕೆ ಕೊಟ್ಟರು, ಇನ್ನು ಮೇಲೆ ಯಾರಾದ್ರೂ ಕೂಡ ನಮ್ಮ ಒಂದು ಪರ್ಮಿಷನ್ ಇಲ್ಲದೆ ಹೇಳಿಕೆಗಳು ಕೊಟ್ರೆ ಆಕ್ಷನ್ ತಗೋತೀವಿ ಅಂತಕ್ಕಂಥ ಮಾತನ್ನು ಹೇಳಿಲ್ವ? ಹಾಗಾದ್ರೆ ಮತ್ತೆ ನಿಮ್ ಹೈಕಮಾಂಡ್ ಕಂಟ್ರೋಲ್ ಅಲ್ಲಿ ಹೆಂಗಿದೆ? ಮತ್ತೊಂದು, ತಾವು ಪದೇ ನಮ್ಮ ಮಿತ್ರರೆಲ್ಲ ಕೂಡ ಬಸ್ಸು ದರ ಏರಿಕೆ ವಿಷಯದಲ್ಲಿ ಮಾತಾಡ್ತಾ ಇದ್ರು. ನಾನೊಂದು ಮಾತನ್ನು ಹೇಳ್ತಾ ಇದ್ದೀನಿ, ಖಾಸಗಿ ಬಸ್ ಮಾಲೀಕರು ಯಾವೊಂದು ಹಬ್ಬ ಹರಿದಿನ ಬಂದಂತ ಸಂದರ್ಭದಲ್ಲಿ 50 ರೂಪಾಯಿ 100 ರೂಪಾಯಿ ಜಾಸ್ತಿ ಮಾಡಿದಂತ ಸಂದರ್ಭದಲ್ಲಿ ಇದೇ RTOಗಳೆಲ್ಲ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ ಅಂತಾರೆ. ಹಾಗಾದ್ರೆ ಇವತ್ತು ಇವ್ರಿಗೂ ಯಾವ ರೀತಿ 4 ನಿಗಮಗಳಿಗೆ ಇವತ್ತು ಡೀಸೆಲ್ ರೇಟ್ ಜಾಸ್ತಿ ಆದ್ಮೇಲೆ ಇವ್ರಿಗೆ ಇವತ್ತು ಹೆಂಗ್ ಲಾಸ್ ಆಗ್ತಾ ಇದೆ? ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ, ಹಬ್ಬದ ದಿನ ಹೂವು ಹಣ್ಣು ದಿನನಿತ್ಯ ವಸ್ತುಗಳೆಲ್ಲ ಅವತ್ತು ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ. ಖಾಸಗಿ ಬಸ್ ಮಾಲೀಕರಿಗೆ ಅವತ್ತು ಯಾಕೆ 100 ರೂಪಾಯಿ ತಿನ್ಬಾರ್ದು? ಇವತ್ತು ನಿಮಗೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಅಂತಕ್ಕಂಥ ಮಾತು ಬಂದಿರೋದಕ್ಕೇನೆ ಇವತ್ತು ನೀವು ಜಾಸ್ತಿ ಮಾಡಬೇಕು ರೇಟ್ನಾಗ ದರನ ಅಂತ ಹೇಳ್ತಿದ್ದೀರಲ್ಲ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಹಾಗಾದ್ರೆ ಮಹಿಳೆಯರಿಗೆ ನೀವು ಉಚಿತವಾಗಿ ಕೊಡ್ತಾ ಇದ್ದೀರಾ, ಇನ್ನೂ 15% ಎಕ್ಸ್ಟ್ರಾ ಯಾಕೆ ಪುರುಷರ ಮೇಲೆ ನೀವು ಹಾಕ್ತಾ ಇದ್ದೀರಾ? ಹಾಗಾದ್ರೆ ಇದು ಕೂಡ ಚರ್ಚೆ ಆಗ್ಬೇಕಲ್ಲ. ಮತ್ತೊಂದು ಮಾತನ್ನ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಲ್ಲಿ ಇವತ್ತು 3 ಗುಂಪುಗಾರಿಕೆಗಳಾಗಿದೆ. ಆಗ್ಲೇ ವಿಶ್ಲೇಷಕರಿಗೆ ಮತ್ತೆ ಒಂದು ಅವರು ಇನ್ನೂ ವಿಶ್ಲೇಷಣೆ ಮಾಡಬಹುದು ಅಂತ ಕಾಣುತ್ತೆ. ಯಾವೊಂದು ಅಹಿಂದ ಗುಂಪು ಅಂತಕ್ಕಂಥದ್ದು ಪದೇ ಈ ರೀತಿ ಬ್ಲಾಕ್ ಮೇಲ್ ಮಾಡಿಕೊಂಡು ಅವರ ಸಂಬಂಧಪಟ್ಟಂತ ನಾಯಕರುಗಳಿಗೆ ಏನಾದ್ರೂ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಈ ವಿಷಯವನ್ನ ಎತ್ತಾ ಇರ್ತಾರೆ. ಹಾಗಾದ್ರೆ ಇದೇ ಅಹಿಂದ ಬಗ್ಗೆ ನಿಮಗೆ ಕಾಳಜಿ ಇದ್ದಿದ್ರೆ ಯಾಕೆ ನಿಮ್ಮಲ್ಲಿ ನಿಗಮಗಳಲ್ಲಿ ಹಣ ಪೋಲಾದಂತ ದಿವಸದಲ್ಲಿ ಏನ್ ಮಾಡಿದ್ರಿ? ಹಾಗಾದ್ರೆ ಅದೇ ಅಹಿಂದ ವಿಚಾರದಲ್ಲಿ ತಾವು ಮಾತಾಡೋದಾದ್ರೆ ಆ ವರ್ಗದಲ್ಲಿ ಆಗಿರ್ತಕ್ಕಂಥ ಕೊಲೆಗಳು, ದಲಿತರಿಗಾಗಿರ್ತಕ್ಕಂಥ ಅನ್ಯಾಯಗಳಾಗಿರ್ಬೋದು ಅಥವಾ ಆ ಸಮಾಜಕ್ಕೆ ಇವತ್ತಿನವರೆಗೂ ಮುಖ್ಯಮಂತ್ರಿ ಕೊಡ್ಲಿಲ್ಲಪ್ಪ. ಹಾಗಾದ್ರೆ ಕೊಡಿ ನೋಡೋಣ. ಹಾಗಾದ್ರೆ ಯಾಕೆ ಕೊಡ್ಲಿಲ್ಲ? ಮತ್ತೆ ನೋಡಿ, ಕೇವಲ ಇದು ಒಂದು ಈ ಕಾಂಗ್ರೆಸ್ ಅಲ್ಲಿ ಸುಮಾರು 4-5 ಗುಂಪುಗಳಾಗಿದೆ ಮೇಡಮ್. ಇವತ್ತಿಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಚಾರ ಬಂದಂತ ಸಂದರ್ಭದಲ್ಲಿ ಎಷ್ಟು ಜನ ಮಾತಾಡಿದ್ರು? ಬಹಿರಂಗವಾಗಿ ಒಂದು ಗುಂಪು ಮಾತ್ರ ಮಾತಾಡ್ತು. ಹಾಗಾದ್ರೆ ಗುಂಪುಗಾರಿಕೆ ಅಲ್ಲೂ ಕೂಡ ಎದ್ದು ಕಾಣ್ತು ಅಂತಕ್ಕಂಥದ್ದು. ಆದಷ್ಟು ಬೇಗ ಇವತ್ತು ಈ ಸರ್ಕಾರ ಪತನದ ಅಂಚಿನಲ್ಲಿದೆ. ಮತ್ತೆ ಈ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ಹಣಗಳಿಲ್ಲ. ಅದನ್ನ ಮನೆ ಮಾಚಕ್ಕೆ ಇವತ್ತು ಈ ಒಂದು ಡೈರೆಕ್ಷನ್ ನಡೀತಾ ಇದೆ ಅಂತ